ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ನಾನು ಪಡ್ಡು ರೆಸಿಪಿ ಹಾಕಿದ ವಿಡಿಯೋದಲ್ಲಿ ತುಂಬ ಜನ ನನಗೆ ಕಮೆಂಟ್ ಮಾಡಿದರೆ ನಿಮ್ಮ ಪಡ್ಡು ಕಾವಲಿ ಎಲ್ಲಿ ತಗೊಂಡ್ರಿ ಅಂತ. ನಾನಿವತ್ತು ನಿಮಗೆ ಒಂದು ಒಳ್ಳೆ ಪಡ್ಡು ಕಾವಲಿಯನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಪಡ್ಡು ಅಂತೂ ತುಂಬಾ ಗರಿಗರಿಯಾಗಿ ಹಾಗೆ ಬಂದ್ ಥರ ಮೃದುವಾಗಿ ಬರುತ್ತೆ. ಮತ್ತು ಕಾವಲಿಗೆ ಅಂಟ್ಕೊಳ್ಳೋದು, ಪಡ್ಡು ಮುರಿದು ಹೋಗೋದು ಈ ರೀತಿ ಏನು ಕೂಡ ಆಗಲ್ಲ. ಇದನ್ನು ನೀವು ಎಲ್ಲರೂ ಪರ್ಚೇಸ್ ಮಾಡ್ಬೋದು. ಒಂದು ಒಳ್ಳೆ ಪಡ್ಡು ಕಾವಲಿ ಸ್ವಲ್ಪ ಕಡಿಮೆ ಬೆಲೆಗೇ ಸಿಗ್ತಾ ಇದೆ. ನಾನಿವತ್ತು ನಿಮಗೆ ಒಂದು ಕಾಸ್ಟ್ ಐರನ್ ಪಡ್ಡು ತವವನ್ನು ತೋರಿಸ್ತಾ ಇದ್ದೀನಿ. ಈಗ ನೋಡಿ, ತುಂಬ ಜನರಿಗೆ ಅವರ ಹತ್ತಿರದ ಶಾಪ್ಗಳಲ್ಲಿ ಈ ರೀತಿಯ ಕಾಸ್ಟ್ ಐರನ್ ಪಡ್ಡು ತವ ಎಲ್ರಿಗೂ ಸಿಗೋದಿಲ್ಲ. ಹಾಗಾಗಿ ನಾನು ಕೂಡ ಆನ್ಲೈನಲ್ಲಿ ಹುಡುಕ್ತಾ ಇದ್ದಾಗ ಈ ಇಂಡಸ್ ವ್ಯಾಲಿ ಅವರ ಕಾಸ್ಟ್ ಐರನ್ ಪ್ರಾಡಕ್ಟ್ ನನಗೆ ತುಂಬಾ ಇಷ್ಟ ಆಯಿತು. ನಾನು ಕೂಡ ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ನನ್ನ ಹತ್ರ ಇಂಡಸ್ ವ್ಯಾಲಿ ಅವರ ಒಂದು ಪಡ್ಡು ತವ ಇದೆ. ಅದರಲ್ಲಿ ನಿಮಗೆ ನಾನು ಪಡ್ಡು ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಈ ಪಡ್ಡು ತವ ಪ್ರೀ ಸೀಸನ್ಡ್ ತವ ಆಗಿರುತ್ತೆ. ಹಾಗಾಗಿ ನಾವು ಇದನ್ನು ಸೀಸನಿಂಗ್ ಎಲ್ಲ ಮಾಡ್ಕೋಬೇಕು ಅಂತ ಏನಿಲ್ಲ. ತಂದ ದಿವಸವೇ ಇದನ್ನು ನೀವು ಉಪಯೋಗಿಸ್ಕೊಳ್ಬಹುದು. ಹಾಗೇನೆ ಇದನ್ನು ಬಳಕೆ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬೇಕು. ಅದು ಹೇಗೆ ಅಂತ ತೋರಿಸ್ತೀನಿ. ಈಗ ನಾನು ನಿಮಗೆ ಕಾಸ್ಟ್ ಐರನ್ನ 2 ಪ್ರಾಡಕ್ಟ್ಗಳನ್ನು ತೋರಿಸ್ತೀನಿ. ಇದರಲ್ಲಿ ನಿಮಗೆ 2 ಆಫರ್ ಇರುತ್ತೆ. ಒಂದು ಪ್ರೈಸ್ ಆಫರ್, ಇನ್ನೊಂದು ಫ್ರೀ ಆಫರ್. ಮೊದಲಿಗೆ ನಾನು ನಿಮಗೆ ಪ್ರಾಡಕ್ಟನ್ನು ತೋರಿಸ್ತೀನಿ. ಇದು ನೋಡಿ, ಪಡ್ಡು ತವ ತುಂಬಾ ಭಾರವಾಗಿದೆ. ಎಷ್ಟು ವರ್ಷ ಇಟ್ಟರೂ ಕೂಡ ಇದು ಹಾಳಾಗಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ಪಡ್ಡು ಕೂಡ ಇದರಲ್ಲಿ ಮಾಡಿ ನೋಡಿದ್ದೀನಿ. ರೆಸಿಪಿ ನಾನು ಲಾಸ್ಟಲ್ಲಿ ಹಾಕ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಫಿನಿಶಿಂಗ್ ಕೂಡ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲೂ ಕೂಡ ರಫ್ ಆಗಿಲ್ಲ. ಇದು ಅಂದರೆ ನಮಗೆ ಕೈಗೆ ತಾಗುವ ರೀತಿ ಎಲ್ಲೂ ಕೂಡ ಇಲ್ಲ. ತುಂಬಾ ಸ್ಮೂತ್ ಆಗಿದೆ. ಇದ್ರ ಜೊತೆಗೆ ನಿಮಗೆ ಒಂದು ಸ್ಪ್ಯಾಚುಲಾ ಕೂಡ ಸಿಗುತ್ತೆ. ಈಗ ತಗೊಂಡ್ರೆ 40% ಆಫ್ ಕೂಡ ಇದೆ. ಪ್ಲಸ್ ನಮ್ಮ ಕೂಪನ್ ಕೋಡ್ NANR ಅಂತ ಉಪಯೋಗಿಸಿದರೆ ಆಗ ನಿಮಗೆ 12% ಇನ್ನೂ ಕೂಡ ಜಾಸ್ತಿ ಡಿಸ್ಕೌಂಟ್ ಸಿಗುತ್ತೆ. ಈ ಆಫರ್ಗಳು ನಿಮಗೆ ಸಿಗಬೇಕು ಅಂದರೆ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಡಸ್ ವ್ಯಾಲಿಯವರ ಲಿಂಕ್ ಹಾಕಿರ್ತೀನಿ. ಅದನ್ನು ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡಿದರೆ ಈ ಆಫರ್ಗಳು ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಒಂದು ಕಡಾಯಿಯನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದು ಫ್ರೀ ಬಂದಿದೆ ಅಂತಲೂ ತೋರಿಸ್ತೀನಿ. ಕಡಾಯಿ ದೊಡ್ಡದಾಗಿದೆ, ಹಾಗೆಯೇ ಫಿನಿಶಿಂಗ್ ಕೂಡ ಚೆನ್ನಾಗಿದೆ, ಸ್ಮೂತ್ ಆಗಿದೆ, ಮತ್ತು ದಪ್ಪ ಕೂಡ ಇದೆ, ಹಾಗೆ ಭಾರವಾಗಿದೆ. ತುಂಬ ಚೆನ್ನಾಗಿದೆ ಕಡಾಯಿ. ಇದರಲ್ಲಿ ನಾವು ಪಲ್ಯ, ಸಾರು, ಸಾಂಬಾರ್, ಚಿತ್ರಾನ್ನ, ಪುಳಿಯೋಗರೆ, ಪಲಾವ್ ಈ ರೀತಿಯ ಅಡುಗೆಗಳನ್ನು ಮಾಡ್ಕೋಬೋದು. ಈ ಕಡಾಯಿ ಜೊತೆಗೆ ಒಂದು ಒಗ್ಗರಣೆ ಪ್ಯಾನ್ ಕೂಡ ಫ್ರೀಯಾಗಿ ಸಿಗ್ತಾ ಇದೆ. ಇದರಲ್ಲಿ ನೀವು ಸಣ್ಣ ಸಣ್ಣ ಅಪ್ಪಮ್ ಮಾಡ್ಬೋದು ಅಥವಾ ಆಮ್ಲೆಟ್ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಸ್ವಲ್ಪ ಅಗಲನೇ ಇದೆ ಇದು. ಇದರಲ್ಲಿ ಕೂಡ ನಿಮಗೆ 40% ಆಫ್ ಇರುತ್ತೆ. ಆಮೇಲೆ ನಮ್ಮ ಕೂಪನ್ ಕೋಡ್ ಉಪಯೋಗಿಸಿದರೆ 12% ಇದರಲ್ಲಿ ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಇದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಚೆಕ್ ಮಾಡಿ ನಿಮಗೆ ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಳಿ. ಈಗ ಪಡ್ಡು ರೆಸಿಪಿ ನೋಡೋದಕ್ಕಿಂತ ಮುಂಚೆ ಹೊಸ ತವ ತಂದಾಗ ಅದನ್ನು ಒಂದು ಸ್ವಲ್ಪ ನಾವು ಕ್ಲೀನ್ ಮಾಡಬೇಕಲ್ವಾ. ಪ್ರೀ ಸೀಸನಿಂಗ್ ಆಗಿದ್ರೂ ಅದರಲ್ಲಿ ಬಂದಾಗ ಅದರಲ್ಲಿ ಸ್ವಲ್ಪ ಮಸಿ ಎಲ್ಲ ಇರುತ್ತೆ. ಹಾಗಾಗಿ ಅದನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಸೋಪು ಹಾಕಿ ಚೆನ್ನಾಗಿ ತೊಳಿಬೇಕು. ಎಲ್ಲ ಕಡೆ ಚೆನ್ನಾಗಿ ತೊಳೆಯಿರಿ. ಚೆನ್ನಾಗಿ ಉಜ್ಜಿ ತೊಳೆದಾದ್ಮೇಲೆ ಅದನ್ನು ನೀರಿನಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಬಟ್ಟೆಯ ಸಹಾಯದಿಂದ ಅದರಲ್ಲಿರುವಂತಹ ನೀರಿನ ಪಸೆಯನ್ನೆಲ್ಲ ಒರೆಸ್ಕೊಳ್ಳಿ. ನಂತರ ಇದಕ್ಕೆ ಯಾವುದಾದ್ರೂ ಎಣ್ಣೆಯನ್ನು ಹಚ್ಕೊಳ್ಳಿ. ಅಂದರೆ ನೀವು ಅಡುಗೆಗೆ ಬಳಸುವಂತಹ ಎಣ್ಣೆಯನ್ನು ಎಲ್ಲ ಕಡೆಗೆ ಹಚ್ಚಬೇಕು. ಈ ರೀತಿ ಎಲ್ಲ ಕಡೆಗೆ ಹಚ್ಕೊಳ್ಳಿ. ಈಗ ಸ್ಟವ್ ಆನ್ ಮಾಡ್ಕೊಳ್ಳಿ. ನಂತರ ಇದನ್ನು ಚೆನ್ನಾಗಿ ಬಿಸಿ ಆಗಲಿಕ್ಕೆ ಬಿಡಬೇಕು. ಅಂದರೆ ಇಷ್ಟು ಬಿಸಿಯಾಗಿ ಸ್ವಲ್ಪ ಎಣ್ಣೆ ಹಾಕಿ ಇನ್ನೂ ಕೂಡ ಚೆನ್ನಾಗಿ ಬಿಸಿ ಮಾಡಿದರೆ ಸಾಕಾಗುತ್ತೆ. ಆದರೆ ನಾನು ಇಲ್ಲಿ ಇನ್ನೊಂದು ಸ್ಟೆಪ್ ಮಾಡ್ತಾ ಇದ್ದೀನಿ. ಅದು ಈರುಳ್ಳಿಯನ್ನು ಹಾಕಿಬಿಟ್ಟು ಸ್ವಲ್ಪ ಅದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ಅಂದರೆ ನಾವು ಇದನ್ನು ಜಾಸ್ತಿ ಹೊತ್ತು ಇಡಲಿಕ್ಕಿಲ್ಲ. ಯಾವಾಗ ನಾನು ಪಡ್ಡು ಮಾಡ್ಕೊಂಡಿದ್ದೀನಿ ಆವಾಗಲೇ ಇದನ್ನೆಲ್ಲ ಮಾಡಿಕೊಂಡು ತಕ್ಷಣವೇ ಇದರಲ್ಲಿ ಪಡ್ಡು ಮಾಡ್ಕೊಂಡಿದ್ದೀನಿ. ಆ ರೆಸಿಪಿಯನ್ನು ನಾನೀಗ ನಿಮಗೆ ತೋರಿಸ್ತೀನಿ. ಇದರಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಈ ರೀತಿ ಕಪ್ಪಗಾಗಬೇಕು. ಆ ನಂತರ ಅದನ್ನು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡಿ. ನಂತರ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಈಗ ಪಡ್ಡು ಮಾಡುವ ಹಿಂದಿನ ದಿನ 1 ಲೋಟದಷ್ಟು ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಅದೇ ಲೋಟದಲ್ಲಿ 1/4 ಲೋಟದಷ್ಟು ಉದ್ದಿನಬೇಳೆ, 1 ಟೀ ಚಮಚದಷ್ಟು ಮೆಂತ್ಯ,
ಅದೇ ಲೋಟದಲ್ಲಿ 1/4 ಲೋಟದಷ್ಟು ದಪ್ಪ ಅವಲಕ್ಕಿಯನ್ನು ಹಾಕ್ತಾ ಇದ್ದೀನಿ. ಇವೆಲ್ಲವನ್ನು ಹಾಕಿ ಇದಕ್ಕೆ ನೀರು ಹಾಕಿ ಇದನ್ನು ಒಂದು 2 ರಿಂದ 3 ಸರ್ತಿ ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದಾದ್ಮೇಲೆ ಅದರ ನೀರನ್ನು ಬೆಸೆದು ಅಕ್ಕಿ ಉದ್ದಿನಬೇಳೆ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನಂತರ ಮುಚ್ಚಳ ಮುಚ್ಚಿಟ್ಟು ಇದನ್ನು 5 ಗಂಟೆ ನೆನೆಯಲಿಕ್ಕೆ ಬಿಡಬೇಕು. 5 ಗಂಟೆ ನಂತರ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿರುತ್ತೆ. ಹಾಗೆಯೇ ಮೆಂತ್ಯ ಇದರಲ್ಲಿ ಚೆನ್ನಾಗಿ ನೆನೆಯಬೇಕು, ಹಾಗಾಗಿ 5 ಗಂಟೆ ಬೇಕಾಗುತ್ತೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಆಮೇಲೆ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು. ರುಬ್ಬಿ ಆದಮೇಲೆ ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅಕ್ಕಿ ಉದ್ದಿನಬೇಳೆ ಇನ್ನೂ ಕೂಡ ಸ್ವಲ್ಪ ಇದ್ದಿದ್ದರಿಂದ 2ನೇ ಸಲಕ್ಕೆ ಅದನ್ನು ರುಬ್ಬಿಬಿಟ್ಟು ಈ ಹಿಟ್ಟಿನ ಜೊತೆಗೇ ಸೇರಿಸ್ತಾ ಇದ್ದೀನಿ. ಪಡ್ಡು ಹಿಟ್ಟು ತುಂಬ ತೆಳ್ಳಗಾಗಬಾರ್ದು, ಸ್ವಲ್ಪ ದಪ್ಪ ಇದ್ರೇ ಒಳ್ಳೆಯದು. ಹಿಟ್ಟನ್ನು ಈ ರೀತಿ ಒಂದು 2 ನಿಮಿಷ ನಾವು ಚೆನ್ನಾಗಿ ಕೈಯಲ್ಲಿ ಬೀಟ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಹುದುಗ್ ಬರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹಿಟ್ಟಿನ ಹದ ಈ ರೀತಿ ಇದೆ. ನಂತರ ಇದಕ್ಕೆ ಮೇಲೆ ಒಂದು ಬಟ್ಟೆ ಕಟ್ಟಿ ಅಥವಾ ಮುಚ್ಚಳ ಮುಚ್ಚಿ ಇದನ್ನು ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು 8 ರಿಂದ 10 ಗಂಟೆಗಳ ಕಾಲ. ಇದು ಫರ್ಮೆಂಟ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೆ ಒಂದು ಬಟ್ಟೆ ಕಟ್ಟಿ ಫರ್ಮೆಂಟ್ ಆಗಲಿಕ್ಕೆ ಇಟ್ಟಿದ್ದೆ. ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿದೆ, ನೋಡ್ಬೋದು ನೀವಿಲ್ಲಿ. ಅಕ್ಕಿ ರುಬ್ಬುವಾಗ ನಾನು ಇದಕ್ಕೆ ಉಪ್ಪು ಹಾಕ್ಕೊಂಡಿರಲಿಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ತವಾದಲ್ಲಿ ಈರುಳ್ಳಿ ಫ್ರೈ ಮಾಡಿದ ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟವ್ ಮೇಲೆ ಈಗ ಇದನ್ನು ಇಡ್ತಾ ಇದ್ದೀನಿ. ಹಿಂಭಾಗದಲ್ಲಿ ಈ ರೀತಿ ಇದು ಫ್ಲ್ಯಾಟ್ ಆಗಿ ಇಲ್ಲದೆ ಇರೋದ್ರಿಂದ ಸ್ಟವ್ವಲ್ಲಿ ಇಡುವಾಗ ಫಸ್ಟೇ ನೀವು ಅದನ್ನು ಕರೆಕ್ಟಾಗಿ ಇಡಬೇಕು ಈ ರೀತಿ. ನಂತರ ತವ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ 1/4 ಸ್ಪೂನ್ನಷ್ಟು ಎಣ್ಣೆ ಹಾಕಿದರೆ ಸಾಕಾಗುತ್ತೆ. ಆಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಫುಲ್ ಹಾಕಿದರೆ ಅದು ಮೇಲ್ಗಡೆ ಬಂದುಬಿಡುತ್ತೆ. ಇವಾಗ ನೋಡಿ, ಅದರ 3/4 ಭಾಗದಷ್ಟು ಹಾಕಿದ್ದೀನಿ. ಒಮ್ಮೆಲೆ ಉಬ್ಬಿ ಬರುತ್ತೆ, ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇವಾಗ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಬೇಕು. ಮುಚ್ಚಳ ತೆಗೆದಿದ್ದೀನಿ. ಈಗ ಚೆನ್ನಾಗಿ ಒಂದು ಕಡೆ ಬೆಂದಿದೆ ಇದು. ಇವಾಗ ಇದನ್ನು ತಿರುಗಿಸಿ ಹಾಕಬೇಕು. ಈ ರೀತಿ ಸ್ಪ್ಯಾಚುಲಾ ನಮಗೆ ಕೊಟ್ಟಿದ್ದಾರಲ್ವಾ, ಅದರಿಂದ ಈ ಥರ ನೋಡಿ ಆರಾಮಾಗಿ ತಿರುಗಿಸಿ ಹಾಕ್ಬೋದು. ನೋಡಿ, ಒಂದು ಸೈಡ್ ಇದು ಗರಿ ಗರಿಯಾಗಿ ಬಂದಿದೆ. ಇನ್ನೊಂದು ಸೈಡ್ ಇದನ್ನು ಮಗುಚಿ ಹಾಕಿದ ಮೇಲೆ ಮುಚ್ಚಳ ಮುಚ್ಚದೆ ಕೆಲವು ಸೆಕೆಂಡ್ಗಳ ಕಾಲ ಬೇಯಿಸಿ. ಇನ್ನೊಂದು ಕಡೆ ಕೂಡ ಒಂದು ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ. ಈ ರೀತಿ ನೋಡಿ ಗರಿ ಗರಿಯಾಗಿನೇ ಇರುತ್ತೆ, ಹಾಗೇನೆ ಬನ್ ರೀತಿ ಸಾಫ್ಟ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಖಂಡಿತ ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.